ಮೀಡಿಯಾ ಅವ್ರಿಗೆ ನಾವು ಸ್ವಾಗತ ಕೋರ್ತಾ ಇವತ್ತು ನಾವು ಬಿಜಾಪುರ ಜಿಲ್ಲೆದಿಂದ ನಮ್ಮ ಖರ್ಗೆ ಸಾಹೇಬ್ರಿಗೆ, ರಾಹುಲ್ ಗಾಂಧಿ ಅವ್ರಿಗೆ, ಸೋನಿಯಾ ಗಾಂಧಿ ಅವ್ರಿಗೆ, ಪ್ರಿಯಾಂಕಾ ಗಾಂಧಿ ಅವ್ರಿಗೆ ಮತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೆ, ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೆ, ಎಂ.ಬಿ. ಪಾಟೀಲ್ ಸಾಹೇಬ್ರಿಗೆ, ಶಿವಾನಂದ ಪಾಟೀಲ್ ಸಾಹೇಬ್ರಿಗೆ ವಿನಂತಿ ಮಾಡ್ತೀವಿ. ನಮ್ಮ ಬಿಜಾಪುರ ಜಿಲ್ಲೆಯಿಂದ ಮೈನಾರಿಟಿ ಅವ್ರಿಗೆ ಬಿಜಾಪುರ ಜಿಲ್ಲೆದಿಂದ ಯಾರಿಗಾರೆ ಒಬ್ಬರಿಗೆ ಕೊಟ್ರೆ ನಮ್ಮ ಜಿಲ್ಲೆಗೆ ಒಳ್ಳೆಯದಾಗ್ತೈತಿ. ಮತ್ತು ನಮ್ಮ ಜಿಲ್ಲೆ ಶಾಸಕರು ಎಲ್ಲರೂ ಕೂಡಿ ನಮ್ಮ ಜಿಲ್ಲೆಗೆ ಒಂದು ಮೈನಾರಿಟಿಗೆ MLC ಕೊಡ್ರಿ ಅಂತ ಒಂದು ವಿನಂತಿ ಮಾಡ್ತೀವಿ. ಯಾಕಂದ್ರೆ ಎಲ್ಲರಿಗೂ ನಾವು ಎಲ್ಲ ಕಾಸ್ಟ್ ಅವ್ರಿಗೆ ನಾವು ಹೋಟ್ ಹಾಕಿ ಅವ್ರಿಗೆ ಆರಿಸ್ತಿರ್ತೀವಿ. ಎಲ್ಲ ನಮ್ಮ ಕರ್ನಾಟಕದೊಳಗೆ ನಮ್ಮ ಬರೇ ಉತ್ತರ ಕರ್ನಾಟಕಕ್ಕೆ ನಮಗೊಂದು ಬಿಜಾಪುರ ಜಿಲ್ಲೆ ಒಂದು ಬಿಡ್ತಾರೆ. ಎಲ್ಲರ ಕಡೆ ಬೆಂಗಳೂರು, ಚಿತ್ರದುರ್ಗ, ಮೈಸೂರು, ಹೊಸಪೇಟೆ ಆ ಕಡೆ ಕೊಡ್ತಾರೆ. ನಮ್ಮ ಬಿಜಾಪುರಕ್ಕೆ ಒಂದು ಕೊಡಲಿ ಅಂತ ನಾವು ಕಳ್ಕಲ್ಲಿಂದ ವಿನಂತಿ ಮಾಡ್ತೀವಿ. ನಮ್ಮ ಮೇಲೆ ಅವ್ರ ವಿಶ್ವಾಸ ಅದ, ಅವ್ರ ಮೇಲೆ ನಮ್ಮ ವಿಶ್ವಾಸ ಅದ. ನಮ್ಮ ಮೇಲೆ ಅವ್ರು ವಿಶ್ವಾಸ ಇಟ್ಟರೆ ಅವ್ರ ಮೇಲೆ ನಾವು ವಿಶ್ವಾಸ ಇಟ್ಟು ಅಂತ ಇವತ್ತು ಅವ್ರು ಅಧಿಕಾರದಾಗ ಇದ್ದಾರೆ. ನಮ್ಮ ಮೇಲೆ ಅವ್ರು ವಿಶ್ವಾಸ ಇಟ್ಟಿದ್ದಕ್ಕೆ ಅವ್ರು ಅಧಿಕಾರದಾಗ ಬಂದಾರೆ. ಅವ್ರ ಮೇಲೆ ವಿಶ್ವಾಸ ಇಟ್ಟಿವತ್ತೆ ನಾವು ನೀವು ಇಲ್ಲಿದ್ದೀವಿ. ಅವಕಾಶ ಬರುತ್ತಾನೆ ನಾವು ಅವ್ರ ಹತ್ರ ಬೇಡ್ತೀವಿ. ಯಾಕಂದ್ರೆ ಎಲ್ಲಿ ದುಡ್ದೀವಿ ಅಲ್ಲೇ ಪಗಾರ ಕೇಳ್ಬೇಕು. ನಾವು ಅವ್ರ ಸಲುವಾಗಿ ದುಡ್ದೀವಿ, ನಾವು ಅಲ್ಲೇ ಪಗಾರ ಕೇಳಬೇಕು, ಅಲ್ಲೇ ನಾವು ಏನು ಕೇಳೋದು ಕೇಳಬೇಕು. ನೀವು ನಿಮ್ಮ ಪ್ರಚೋದನೆಗೆ ನಾವು ಒಳಗಾಗಲ್ಲ. ನೀವೇನು ಪ್ರಚೋದನೆ ಮಾಡಕ್ಕೆ ಅದರದ ಸಿಂಹಪಾಲ ನಮ್ಮ ಒಂದೊತ್ತು ಬೆಂಗಳೂರು ಕಡೆ ದಕ್ಷಿಣ ಕರ್ನಾಟಕ ಹೋಗ್ತದೆ, ಅಥವಾ ಇನ್ಫ್ಲೂಯೆನ್ಷಿಯಲ್ ಸ್ವಲ್ಪ ನಮ್ಮ ಹೈದರಾಬಾದ್ ಕರ್ನಾಟಕ ಅಥವಾ ಬೇರೆ ಕಡೆ ಹೋಗ್ತದೆ. ಮನ್ನಿದೆ ಒಂದು ಸಂಗತಿ, ಹಾವೇರಿ ಒಳಗೆ ಮೈನಾರಿಟಿಗೆ ತರಬೇಕಾದ್ರೆ ಇನ್ನೊಂದು ಮೈನಾರಿಟಿಗೆ ಒಂದು ಕೊಟ್ರಿ. ಅಷ್ಟು ದೊಡ್ಡ ಕಾಂಪ್ರಮೈಸ್ ನೀವು ಮಾಡ್ತೀರಿ, ಒಳ್ಳೆಯದು ಮೈನಾರಿಟಿ ಕೊಟ್ರಿ. ಮತ್ತಲ್ಲಿ ಒಂದು MLC ಅವಕಾಶ ಸಿಕ್ಕಾಗೂ ಅಲ್ಲೇ ಸಿಕ್ತು ಒಂದು ಲೇಡೀಸ್ಗೆ. ಹೀಗಾಗಿ ಬಿಜಾಪುರ ಜಿಲ್ಲೆ ವಂಚಿತ ಯಾಕಾಗ್ಯದಪ್ಪ ಅಂತಂದ್ರೆ ನಮ್ಮ ಬಗ್ಗೆ ಹೋರಾಟ ಕಡಿಮೆ ಇರೋದ್ರಿಂದ ಆಗಿರ್ಬೋದು ಅಥವಾ ಒಂದು ನಮ್ಗೆ ಅನಿಸಿಕೆ ಇದೆ. ನಾಯಕರು ನಮ್ದು ಹೆಸರು ಒಯ್ದು ಹೇಳಿದಾಗೆ ಆಗೋದು. ಯಾವುದೇ ನಮ್ಗೆ ಸ್ವಲ್ಪ ಅಲ್ಪಸಂಖ್ಯಾತರಿಗೆ ಸ್ವಲ್ಪ ಅವಕಾಶಗಳು ಸಿಕ್ಕಿದ್ದೂ ಅದು ಹೆಚ್ಚಿನದಾಗಿ ದಕ್ಷಿಣ ಕರ್ನಾಟಕಕ್ಕೆ ಭಾಗ ಆಗ್ತದೆ. ಅಲ್ಲಿ ಅಲ್ಪಸಂಖ್ಯಾತರ ಅವ್ರದ್ದು ಲಾಬಿ ಹೆಚ್ಚಿರ್ತದೆ, ಹೊತ್ತೊಂಟ್ರೆ ಅದೇ ಮಾಡ್ಕೊತಾರೆ. ಅದು ನಮಗೆ ಆಗಾಗಲ್ಲ. ಅದ್ರ ಬಗ್ಗೆನೂ ಸ್ವಲ್ಪ ನೀವು ಗಮನ ವಹಿಸಿ. ಈಗ ಬಿಜಾಪುರ ಜಿಲ್ಲೆಗೆ ಜಿಲ್ಲೆಯ ನಮ್ಮ ಉನ್ನತ ನಾಯಕರು ಅದಲ್ಲ, ಅವರೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಇವತ್ತು ಅವರೇ ಸ್ಪಷ್ಟ ಹೇಳಿದ್ದಾರೆ. ಮೊನ್ನೆ ಎಂ.ಬಿ. ಪಾಟೀಲ್ ಸಾಹೇಬರು ಮೊನ್ನೆ ನೀವು ಮಾಧ್ಯಮದ ಮುಖಾಂತರ ಹೇಳಿಬಿಟ್ಟಿದ್ದಾರೆ. ಅವರು ಇಲ್ಲ ಅವ್ರಿಗೆ ತೋಳನ ಪ್ರಶ್ನೆ ಬರೋಲ್ಲ ಅಂತ ಹೇಳಿಬಿಟ್ಟಾರ. ಮತ್ತು ಒಬ್ಬ ನಮ್ಮ ನಾಯಕರು ಹೇಳಿದಾಗ ಮತ್ತು ನಾವು ಹೇಳ್ದಂಗಿಲ್ಲ ಅದು ಹೌದಲ್ಲ. ನಮ್ಮ ಹೈಕಮಾಂಡ್ ಅದ ನೋಡ್ರಿ ಹೇಳ್ಬಿಟ್ಟಾರ. ಅದು ತೆಗೊಳ್ಳಂತ ಪ್ರಶ್ನೆ ಬರೋಲ್ಲ ಅಂತ ಹೇಳ್ಬಿಟ್ಟಾರ. ಸ್ಪಷ್ಟ ಬಸವನಗೌಡರಿಗೆ ಹೆಂಗ ಬಿಜೆಪಿ ಅನಿವಾರ್ಯತೆ ಅದು ಹಂಗ ನಿಮಗೆ ಕಾಂಗ್ರೆಸ್ ಅನಿವಾರ್ಯತೆ ಇಲ್ಲ. ಅದೆಲ್ಲ ನಾವು ಹೇಳಲ್ಲ. ನಾವು ಮೊದಲಿಂದ ಕಾಂಗ್ರೆಸ್ ಅದೀವ್ರಿ. ಬಸವನಗೌಡಕ್ಕೆ ಬಿಜೆಪಿ ದಾಳತ್ವ ನಾವು ಒಂದೇ ಕಾಂಗ್ರೆಸ್ ಅದೀವಿ. ಕಾಂಗ್ರೆಸ್ಸೇ ಮಾಡೋರು. BJP ನಾಯಕರಿಗೆ ತಗೊಳ್ಳೋದು ಪಕ್ಷದ ಹೈಕಮಾಂಡ್, ನಮ್ಮ ಜಿಲ್ಲೆ ನಾಯಕರು ಅವ್ರಿಗೆ ಬಿಟ್ಟದ ವಿಷಯ. ಇದು ನಮ್ಮದು ಬರ್ನಿಂಗ್ ಇಶ್ಯೂ. ಅಂದರೆ ನಮಗೊಂದು ಈಗ ನಡೆದಿದ್ದ MLCಯಲ್ಲಿ ನಮ್ಗೆ ಅವಕಾಶ ಮಾಡಿಕೊಡ್ರಿ ಅಂತ ಹೇಳ್ತೇವೆ. ಮತ್ತೊಮ್ಮೆ ನಿಮ್ಮ ಮುಖಾಂತರ ಅವರಿಗೆ ಒತ್ತಾಯ ಮಾಡಿ ದೇಶದಲ್ಲಿ ಮುಂದಿನ ಪರಿಸ್ಥಿತಿಗಳು ಭವಿಷ್ಯದಾಗ ಏನಾದ್ರು ಹೇಳಕ್ ಬರಲ್ಲ. ನಾವೇನು ಇಲ್ಲಿ ಅದಿಲ್ಲ, ಅದನ್ನ ಬರಗೂಡು ಬೇಡ್ರಿ ಅಂತ ನಾವು ವಿನಂತಿ ಮಾಡ್ತೀವಿ. ಆ ಪರಿಸ್ಥಿತಿ ಬರ್ತದೆ, ಬರಗೂಡು ಬೇಡ್ರಿ. ಬರ್ತದೆ. ಯಾಕೆ ಈಗಲ್ಲ, ನಾವು 100 ವರ್ಷ ಬರ್ತದೆ, 50 ವರ್ಷ ಬರ್ತದೆ. ಇಲ್ಲ ಕೇಳ್ರಿ, ಹೋಗ್ಬೇಡ್ರಿ. ಇದೇ ತರ ಮುಂದೋದ್ರೆ ಬರ್ತದೆ. ನಾವೇನು ಎದುರುದಿಲ್ಲ. ಒಂದು ನಿಮಿಷ ಪ್ರಶ್ನೆ ಕೇಳಿ ಹೇಳ್ಬೋದು. ಇಲ್ಲಿಯ ಪ್ರಮುಖವಾಗಿ ನೀವು ನಂಬಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡರು ಇಲ್ಲಿವರೆಗೆ ನಿಮಗೆ ಏನು ಮಾಡಿದಾರೋ ಇಲ್ಲೋ ಅಥವಾ ಅವ್ರಿಗೆ ಕೇಳಿರೋ ಇಲ್ಲೋ ಮಾಡಿದ್ದಾರೆ. ನಿಮ್ಮ ನಾಯಕರುಗಳಿಗೆ ನಿಮ್ಮ ಶಕ್ತಿಯನ್ನ ಏನಿದೆ ಅಂತ ತೋರಿಸ್ಕೊಡೋದ್ರಲ್ಲಿ ನೀವು ವಿಫಲರಾಗಿ. ನೋಡ್ರಿ, ನೀವು ಏನು ಕೇಳ್ಬೇಕಂತ ಬಯಸ್ಲಾಗ್ತಿರ್ಲ ಇಷ್ಟು ಲಘು ನಾವು ಅದೆಲ್ಲ ಹೇಳಲ್ಲ. ನೀವೇನು ನಮಗೆ ಒತ್ತು ಹಾಕ್ಲಾಕ್ ಹೇಳಕ್ ಆ ಪರಿಸ್ಥಿತಿಗೆ ನಾವು ಬಂದಿಲ್ಲ. ಕಮ್ಯುನಿಟಿ ಸಮಾಜ ಬಂದಿಲ್ಲ. ನಮಗ ಪರ್ಯಾಯ ಆಗಿರ ನೀವು ಏನು ಬಯಸ್ಲಾಗ್ತೀರಿ ಆ ಸ್ಥಿತಿ ನಮ್ಗಿಲ್ಲ. ಅದು ನಮ್ಮ ಒಳ್ಳೆ ಇದು ಅದ ಮಾಡ್ತಾರ. ಅವ್ರಿಗೆ ನಾವು ಅವ್ರಿಗೆ ಪ್ರೆಷರ್ ಹಾಕ್ತೇವೆ. ನಮ್ಮ ತೊಂದರೆಗಳು ಅವ್ರಿಗೆ ಹೇಳ್ತೇವೆ. ನಾವು ನಿಮ್ಗೇನ್ರಿ ಹೇಳಕ್ ಹೋಗಿ ನೀವು ಇಷ್ಟು ಉದ್ದು ಮಾಡಿ ಬರೆಯೋದು ಬೇಡ. ಇಲ್ಲ, ಹಂಗಿಲ್ಲ. ಇಲ್ಲ ಅದು ಒಂದು ಮ್ಯೂಚುವಲ್. ನೋಡಿ ನಾನು ನಿಮ್ಗೆ ಸೂಕ್ಷ್ಮವಾಗಿ ಹೇಳಿದೆ. ಸಮಾಜದ ಹಿತ ನಮಗೆ ಇಂಪಾರ್ಟೆಂಟ್.
ನಾವೇನು ನಿಮ್ಮ ಪ್ರೆಷರ್ ನೀವು ಹೇಳೋದಕ್ಕೆ ನಾವೇನು BJP ಮಾಡ್ತೇವೆ ರೀ ಮುಂದಿನ ಸಲ. ಈಗ ಜನತಾದಳತ್ತು ಇಲ್ಲದಂಗೆ ಆಗ್ಯದ, ಎಲ್ಲಿ ಹೋಗ್ತಿರತ್ತೆ ಹಿಂಗೆ ಆಗಲ್ಲ, ಒಂದು ಪಕ್ಷ ಕಟ್ಲಿಕ್ಕೆ ಹಿಂಗಿರಲ್ಲ ನಮ್ಮದು. ನಾವು ಕಾಂಗ್ರೆಸ್ ಜೊತೆ ಇದ್ದೆ, ನಮ್ಮ ಹಕ್ಕ ನಮ್ಮದೇನು ಪಗಾರ ಬೇಡಲಾಗುತ್ತೇವೆ, ನಾವು ದುಡ್ದೇವು ಕಾಂಗ್ರೆಸ್ ಪಕ್ಷ ಒಳಗೆ. ನಮ್ಮದು ದೊಡ್ಡ ಒಂದು ಇದು ಅದ ಅವ್ರಿಗೆ ಇದು ನಮ್ದು ಏನಿದೆಲ್ಲ ಶೇರ್ ಭಾಳ ದೊಡ್ಡದದ, ಅದು ವಿಚಾರ ಮಾಡಿದ್ರೆ ಭಾಳ ದೂರ ಹೋಗ್ತದೆ. ನಾವು ನಮ್ಮ ನಾಯಕರಿಗೆ ನಮ್ಮ ಇದ್ರ ಬಗ್ಗೆ ಅರಿವದ, ಇಷ್ಟೇ ನಾವು ಹೋಗಿ ಅವ್ರಿಗೆ ಕೇಳಿಲ್ಲ, ಇದು ಖರೆ. ನಮ್ಮ ಕಡೆಯಿಂದ ಸ್ವಲ್ಪ ಇದು ಆಗಿರ್ಬೋದು. ನಾವು ಇನ್ನು ಮುಂದೆ ಅವ್ರಿಗೆ ಹೋಗಿ ಪದೇ ಎಲ್ಲ ಸಮೂಹದೊಳಗೆ ಹೋಗಿ ಪದೇ ನಮ್ಮ ಜಿಲ್ಲೆಯಲ್ಲಿ ಮುಸ್ಲಿಂ ನಾಯಕರಿಗೆ ಸರ್ಕಾರದಲ್ಲಿ ಪ್ರಧಾನ ನೀವು ನಮ್ದು ಇದು ತೆಗೆದು ನೋಡ್ರಿ, ನಮ್ಮ ನಾಯಕರಿಗೆ ನಾವು ಮೆಚ್ಚಬೇಕು. ಯಾಕಂತಂದ್ರೆ ನಮಗಿನ ಸಂಘಟನೆ ಒಳಗೇನ ಅವರು ಕೂಡಿಸ್ಕೊಂಡಾರೆ, ಅದು ಭಾಳ ಚಂದ. ಸಂಘಟನೆ ಒಳಗೆ ಎಲ್ಲಿ ಹೋಗ್ರಿ ಮೈನಾರಿಟಿಗೆ ನಮ್ಗೆ ಇದು ಸಿಗ್ತದೆ ಪ್ರಾತಿನಿಧ್ಯ. ಅದೇ ಥರ ನಮ್ಮ ಸರ್ಕಾರ ಒಳಗೆ ಯಾಕೆ ಸಿಗ್ತಾ ಇಲ್ಲ ಅಂತೇಳಿ ನಮ್ಮದೊಂದು ಕೊರಲದ. ಅದು ನೀವು ಅಷ್ಟು ಚೆಂದಾಗಿ ಹೇಳ್ರಿ. ನೀವು ಏನು ಕೇಳಕತ್ತಿರಲ್ಲ, ಅದು ಈಗ ಆ ಸ್ಟೇಜ್ ಬಂದಿಲ್ಲ. ತಿಳಿಸಿದ್ದಾರೆ. ಅದರ ಪ್ರಯುಕ್ತವಾಗಿ ಈಗಾಗಲೇ ಸರ್ಕಾರ ಬಂದ ನಂತರ 3 ಸಲ ವಿಧಾನ ಪರಿಷತ್ ಸದಸ್ಯರ ಆಯ್ಕೆ ಮಾಡಿದ್ದಾಯಿತು. ಹೋದ 4 ತಿಂಗಳ ಹಿಂದೂ ಕೂಡ ಒಂದು 4 MLC ಮಾಡಿದ್ರು. ಅದಕ್ಕಿಂತ ಮೊದಲು ಕೂಡ ಸಾಕಷ್ಟು MLCಗಳು ಮಾಡಿದ್ರು. ನಿಗಮ ಮಂಡಳಿಗಳಲ್ಲಿ ಈಗಾಗಲೇ ಸಾಕಷ್ಟು ನೇಮಕಗಳು ಆಗಿದ್ದಾವೆ. ಆದರೆ ವಿಜಯಪುರ ಜಿಲ್ಲೆಗೆ ವಿಶೇಷವಾಗಿ ನಮ್ಮ ಅಲ್ಪಸಂಖ್ಯಾತರಿಗೆ ಯಾವುದೇ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಅದಕ್ಕಾಗಿ ಇವತ್ತು ನಾವು ಪದೇ ಸಾಕಷ್ಟು ನಾಯಕರುಗಳಲ್ಲಿ ಈಗಾಗಲೇ ನಮ್ಮ ಮುಖಂಡರು ನಾವು ಕೂಡ ಹೋಗಿ ನಮ್ಮ ಜಿಲ್ಲೆಯ ನಾಯಕರಿಗೆ ಇದು ಮನವರಿಕೆ ಮಾಡಿಕೊಟ್ಟಿದ್ದಾಗಿದೆ. ಆದರೂ ಕೂಡ ಅವರು ಈ ಅಲ್ಪಸಂಖ್ಯಾತರು, ವಿಶೇಷವಾಗಿ ಅಲ್ಪಸಂಖ್ಯಾತರ ನಾಯಕರಿಗೆ ನಿರ್ಲಕ್ಷ್ಯ ಮಾಡುವಂಥದ್ದು ಇದು ಸಂದರ್ಭ ಸರಿ ಅಲ್ಲಂತೇಳಿ ನಾನು ಭಾವಿಸಿದ್ದೇನೆ. ಇದು ಯಾಕೆ ನಾವು ಇದು ನಮ್ಮ ಈಗಾಗಲೇ ಎಲ್ಲ ಮುಖಂಡರು ಹೇಳಿದಾಗೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮುಸಲ್ಮಾನರ ಏನು ನಾವು ಎಲ್ಲ ನಾಯಕರುಗಳಾಗಲಿ ಮತ್ತು ಮತದಾರರಾಗಲಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿ BJPಗೆ ಸಾಕಷ್ಟು ಅಂಧಭಕ್ತರು ಇವತ್ತು BJPಯಲ್ಲಿದ್ದಾರೆ, ಅದೇ ರೀತಿ ಇವತ್ತು ಮುಸಲ್ಮಾನರು ಕೂಡ ಕಾಂಗ್ರೆಸ್ಸಿಗೆ ಅಂಧಭಕ್ತರಾಗಿ ಇವತ್ತು ನಾವು ಓಟ್ ಹಾಕ್ತಾ ಇದ್ದೇವೆ. ಅದು ತಾವು ಏನದ ಅವರು ನಾಯಕರುಗಳು ತಿಳ್ಕೋಬೇಕಿದು ವಿಷಯ. ಈ ರೀತಿ 100% 100% ಇವತ್ತು ಈ ಸಮಾಜ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರಕ್ಕೆ ತರಲಿಕ್ಕೆ ಏನು ಒಂದು ಕಾರಣೀಭೂತ ಆಗಿದೆ. ಅದಕ್ಕಾಗಿ ನಾವು ನಮ್ಮ ಜಿಲ್ಲೆಯ ನಾಯಕರಲ್ಲಿ ವಿನಂತಿ ಮಾಡ್ಕೊಂಡ್ರೆ ಈ ವಿವಿಧ ಬೇರೆ ಜಿಲ್ಲೆಗಳ ನಾಯಕರು ನೋಡಿದಾಗ ಈಗ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ನಾಸೀರ್ ಹುಸೇನ್ ಅವರಿಗೆ 2 ಸಲ ರಾಜ್ಯಸಭಾ MP ಮಾಡಿದ್ರು. ಅವ್ರ ಫಾಲೋವರ್ಗಳಿಗೆ ಈ ರಾಜಕೀಯ ಪಾರ್ಟಿಗಳು ತಮ್ಮ ಅನುಯಾಯಿಗಳಿಗೆ ಅವರು ತಮ್ಮ ಜಿಲ್ಲೆಯ ಅನುಯಾಯಿಗಳ ಅಲ್ಪಸಂಖ್ಯಾತ ನಾಯಕರಿಗೆ ಅವಕಾಶ ಕೊಡುವಂಥ ಕೆಲಸ ಮಾಡಿದ್ದಾರೆ. ಜಾರಕಿಹೊಳಿ ಮಾಡಿದ್ದಾರೆ, ಪರಮೇಶ್ವರರಾಗಲಿ, DK ಶಿವಕುಮಾರ್, ಈಗೇನು ರಾಜ್ಯದ ಕೆಲವು ಮುಖಂಡರು ನಾಯಕರಿದ್ದಾರೆ ಅವರು ತಮ್ಮ ಅನುಯಾಯಿಗಳಿಗೆ ಯಾವ ರೀತಿ ಅಲ್ಪಸಂಖ್ಯಾತರಿಗೆ ತಮ್ಮ ಜಿಲ್ಲೆಯಲ್ಲಿ ತಮ್ಮ ಅನುಯಾಯಿಗಳಿಗೆ ಆ ನಾಯಕರಿಗೆ ಯಾವ ರೀತಿ ಮುಂದೆ ತಂದು ನಿಗಮ ಮಂಡಳಿಗಳಲ್ಲಿ, ವಿಧಾನ ಪರಿಷತ್ಗಳಲ್ಲಿ, ರಾಜ್ಯಸಭೆಗಳಲ್ಲಿ ಅವ್ರು ಯಾವ ರೀತಿ ಮುತುವರ್ಜಿ ವಹಿಸಿ ಒಂದು ಅವಕಾಶ ಕೊಡಿಸ್ತಾರೆ, ಅದೇ ರೀತಿ ನಮ್ಮ ಜಿಲ್ಲೆ ನಾಯಕರುಗಳು ಯಾಕೂ ಇಲ್ಲಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ನೋದು ಭಾಳ ದುಃಖಕರ ಸಂಗತಿ ಇದು. ನಾನು ಹೇಳಿದಂದರೆ ನಮ್ಮ ಜಿಲ್ಲೆಯ ನಾಯಕರು, ಯಾಕಂದರೆ ಈಗಾಗಲೇ ನಮ್ಮ ಟಪಾಲ್ ಹೇಳಿದಾಗೆ ನಮ್ಮ ನಾಯಕರಲ್ಲಿ ಇಡೀ ಹೈಕಮಾಂಡ್ಗೆ ಅಳಗಾಡಿಸುವಂಥ ಒಂದು ಶಕ್ತಿ ಇದೆ ನಮ್ಮ ಬಿಜಾಪುರ ಜಿಲ್ಲೆ ನಾಯಕತ್ವದಲ್ಲಿ. ಅಂಥ ಒಬ್ಬ ಈಗ ಯಾವ ರೀತಿ ಅವರು ಹೋಗಿ ಹೈಕಮಾಂಡಲ್ಲಿ ಹೋಗಿ ಕೂತು ಈಗ ನಾವು ಪತ್ರಿಕೆಯಲ್ಲಿ ಮಾಧ್ಯಮಗಳು ನೋಡ್ತಾ ಇದ್ದೇವೆ, ಅವರು ತಮ್ಮ ಫಾಲೋವರ್ಗಳಿಗೆ ತಮ್ಮ ಸಮಾಜದ ಕೆಲವು ನಾಯಕರುಗಳು ಇವತ್ತು ಅಲ್ಪಸಂಖ್ಯಾತರು ಓಟ್ ತೊಗೊಂಡ್ರು ಕೂಡ ಇವತ್ತು ಆ ಸತೀಶ್ ಜಾರಕಿಹೊಳಿಗೆ ಎಷ್ಟಿಗೆ ಒಂದು ಸೀಟ್ ಕೊಡಲೇಬೇಕಂತೇಳಿ ಕೂತಿದ್ದಾರೆ. ಆ ಪರಿಶಿಷ್ಟ ಭಾಳಷ್ಟು ಸಮಾಜಗಳು ಓಟೇ ಹಾಕಿಲ್ಲ, ಅಂಥವ್ರು ಬಂದು ಬ್ಲ್ಯಾಕ್ ಮೇಲ್ ಮಾಡಿ ಹುದ್ದೆ ತೊಗೊಳಕತ್ತಾರೆ. ಇವತ್ತು ಪಕ್ಷದ ಅಧ್ಯಕ್ಷ ಆಗಲಿ ಮತ್ತು ಇದು ಏನು ನಾವು ಅವ್ರು ಓಪನ್ ಸ್ಟೇಟ್ಮೆಂಟ್ ಕೊಡ್ಲಕತ್ತಾರ. ಸಮಾಜದ ಮುಖಂಡರು ಇವತ್ತು ಅಧ್ಯಕ್ಷರು ಕೆಲವೊಬ್ಬರು ಏನಂದ್ರೆ ನಾವು ಈ ಸಲ ನಮಗೆ ನಮ್ಮ ಸಮಾಜಕ್ಕೆ MLC ಕೊಟ್ಟಿಲ್ಲ ಅಂದ್ರೆ ನಾವು ಮುಂದಿನ ಸಲ ಬೇರೆ ಪರ್ಯಾಯ ವ್ಯವಸ್ಥೆ ನಾವು ಹುಷಾರು ಮಾಡಬೇಕಂತ ಹೇಳಿ ಪಕ್ಷದ ನಾಯಕರುಗಳಿಗೆ ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಅದು ಅಂಥವ್ರಿಗೆ ಅಂಜಿ ಇವತ್ತು ಅವರು ಓಟ್ ಭಾಳ 2% ಸಹಿತ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿಲ್ಲ. ಅಂಥವ್ರು ಇವತ್ತು ದೊಡ್ಡ ಹುದ್ದೆ ಮೇಲೆ ಅದಾರ. ಇವತ್ತು ಅವ್ರಿಗೆ ನಿಗಮ ಮಂಡಳಿಗಳಿದ್ದಾರೆ, MLCಗಳು ಆಗಲಕತ್ತಾರ. ಆ ಸಮಾಜದ ಮತ್ತು ಈಗಾಗಲೇ ಮಂತ್ರಿಗಳು ನೋಡಿದ್ರು ಸಹಿತ ಸಂಖ್ಯೆ ಯಾವ ಸಮಾಜದ ಓಟುಗಳು ಈ ಕಾಂಗ್ರೆಸ್ ಕಡಿಮೆ ಬಂದಾವ ಅದೇ ಸಮಾಜದ ಹೆಚ್ಚು ಸಂಖ್ಯೆಯಲ್ಲಿ ಇವತ್ತು ಮಂತ್ರಿಗಳು ಕೂಡ ಅದರಲ್ಲಿ. ಇದು ಈ ರೀತಿ ಇಂಥ ಪಕ್ಷದಲ್ಲಿ ಈ ರೀತಿ ಯಾರು ದುಡ್ದಾರ, ಯಾರು ಹೆಚ್ಚು ಸಂಖ್ಯೆಯಲ್ಲಿ ಓಟ್ ಹಾಕಿ ಆ ಸಮಾಜಕ್ಕೆ ಕಡೆಗಣಿಸುವಂಥ ಕೆಲಸ ಆಗಬಾರದು ಹೇಳಿ ಮತ್ತೊಮ್ಮೆ ನಮ್ಮ ನಾಯಕರಲ್ಲಿ ವಿನಂತಿಸಿಕೊಂಡು ನಾನು ಮಾತನಾಡಲಿಕ್ಕೆ ಮಾಧ್ಯಮದವರು ಸಹಕರಿಸಬೇಕಾಗಿ ಧನ್ಯವಾದ. ತಮ್ಮ ಮುಖಾಂತರ ನಮ್ಮ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ, ಮಂತ್ರಿಗಳಿಗೆ, ಶಾಸಕರಿಗೆ ಒತ್ತಾಯ ಮಾಡೋ ಸಲುವಾಗಿ ನಾವು ನಿಮ್ಮನ್ನು ಇವತ್ತು ಕರೆದಿದ್ದೀವಿ.
ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮೂಲ ಬಂಡವಾಳಿಗರು ನಾವು. ಇವತ್ತು ಎಮ್ ಎಲ್ ಎಗಳು ಏನು ಆರಿಸಿ ಬಂದಾರೆ ಇಡೀ 136 ಜನ. ಆ 136 ಜನರಿಗೂ ನಾವು ಮೂಲ ಬಂಡವಾಳಿಗರು. ಮೂಲ ಬಂಡವಾಳ ಇಲ್ದೇ ಯಾವ ಬ್ಯಾಂಕ್ ಸಾಲ ಕೊಡೋಂಗಿಲ್ಲ, ಯಾರು ಫ್ಯಾಕ್ಟ್ರಿ ಮಾಡೋಕ್ಕಾಗಲ್ಲ, ಉದ್ಯೋಗ ಮಾಡೋಕ್ಕಾಗಲ್ಲ, ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಆದ್ರೆ ನಾವು ಮುಸಲ್ಮಾನರು ಇಡೀ 136 ಮಂದಿಗೆ ಅಷ್ಟೇ ಅಲ್ಲ, 224 ಕ್ಯಾಂಡಿಡೇಟ್ಗೂ ಮೂಲ ಬಂಡವಾಳಿಗರು ನಾವು. ಮೂಲ ಬಂಡವಾಳಿಗರನ್ನು ಇವತ್ತು ಕಾಂಗ್ರೆಸ್ ಪಕ್ಷ ಮರೀತಾ ಇದೆ ಅಂತ ನಮ್ಮ ಭಾವನೆ ಇದೆ. ಅದಕ್ಕೆ ಮರಿಬಾರ್ದು. ಯಾಕಂದ್ರೆ ಮೂಲ ಬಂಡವಾಳನೇ ಮರೆತರೆ ಹೇಗೆ? ಮೂಲ ಅಧಿಕಾರ ಬಂದ ತಕ್ಷಣ ನೀವು ನಮ್ಮನ್ನು ಮರೆತರೆ ನಮ್ಮ ಪರಿಸ್ಥಿತಿ ಏನಾಗ್ತದೆ? ಅದು ವಿಶೇಷವಾಗಿ ಮುಸಲ್ಮಾನರ ಪರಿಸ್ಥಿತಿ ಭಾರತ ದೇಶದಲ್ಲಿ, ಕರ್ನಾಟಕದಲ್ಲಿ, ಜಿಲ್ಲೆಯಲ್ಲಿ ಏನಿದೆ ಅದು ತಮಗೆ ಗೊತ್ತಿದೆ. ನೀವು ಇದನ್ನು ತಿಳಿಬಾರ್ದು, ಇವು ಬಾಂಡೆಡ್ ಲೇಬರ್ ಥರ ನಮಗೆ ಇವ್ರು ಫಿಕ್ಸ್ ಮತದಾರ ಅಂತೂ ತಿಳಿಬಾರ್ದು. ತಿಳಿದು ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಿ. ಇವತ್ತು ಮಾಡಬಾರ್ದು ಅಂತ ನನ್ನ ವಿನಂತಿ. ಯಾಕಂತ ಕೇಳಿದ್ರೆ ಇವತ್ತು ಸಾಕಷ್ಟು ಜನ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ನಾಯಕರು ರಾತ್ರಿಗಳು ದುಡಿದವರಿದ್ದಾರೆ. ಅಮಿನ್ ಮುಶ್ರೀಫ್ ಅವರಂತೂ 2 ಸಲ ಚುನಾವಣೆಗೆ ನಿಂತು ಉಳಿದವ್ರು ಸಹಕಾರ ಇಲ್ಲದಕ್ಕೆ ಸೋತ್ರವ್ರು. ನಮ್ಮ ಪಕ್ಷದ ಕ್ಯಾಂಡಿಡೇಟ್ ಸೋಲುವುದು ಪ್ರಶ್ನೆನೇ ಇರಲಿಲ್ಲ. ಮುಸ್ಲಿಮೇತರ ನಾಯಕರುಗಳು ಸಹಕಾರ ಕೊಡಲಿಲ್ಲ. ನೀವು ಏನು ಹೇಳಿದ್ರಿ, ಏನೋ ಮತ್ತೆ ಮುಂದಿನ ಸಲ ನಿಮಗೆ ನಾವು ವಿಧಾನ ಪರಿಷತ್ತಿ ಮಾಡ್ತೀವಿ ಅಂತ ಭಾಷಣ ದರ್ಬಾರದ ಹೈಸ್ಕೂಲ್ ಗ್ರೌಂಡ್ನಾಗ ಭಾಷಣದಲ್ಲಿ ಹೇಳಿದಿರಿ ಮಂತ್ರಿಗಳು. ನೀವು ಅದನ್ನು ಈಡೇರಿಸಿಕೊಡ್ಬೇಕಂತ ನನ್ನ ಒಂದು ಆಗ್ರಹ. ನಾವು ಭಿಕ್ಷುಕರಲ್ಲ, ಇವತ್ತು ಭಿಕ್ಷಾ ಬೇಡ ಕೂತಿಲ್ಲ ನಿಮ್ಮ ಎದುರಿಗೆ. ನಾವು ಬಂಡವಾಳ ಹಾಕಿದ್ದೀವಿ, ಅದ್ರ ಲಾಭ ಕೇಳ್ತಾ ಇದ್ದೀವಿ. ನಾವು ಬಂಡವಾಳಕ್ಕೆ ಪ್ರತಿಫಲ ಕೊಡಿ. ನೀವು ಇವತ್ತು ಯಾರು ಬಂಡವಾಳ ಹಾಕಲಾರ್ದವ್ರೆಲ್ಲ ಒತ್ತಾಯ ಮಾಡ್ತಾ ಇದ್ದಾರೆ. ನಿಮಗೆ ಏನು ಒತ್ತಾಯ ಮಾಡ್ತಿದ್ದಾರೆ? ನಾವು ಮುಂದಿನ ಚುನಾವಣೆಯಲ್ಲಿ ಪರ್ಯಾಯ ವಿಚಾರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವರು ಪರವಾದ ವಿಚಾರ ಏನು ಮಾಡಿದ್ರು? ಇವರು ಕಾಂಗ್ರೆಸ್ ಪರ ವಿಚಾರ ಮಾಡಲಾರ್ದವರು ಪರ್ಯಾಯ ವಿಚಾರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎರಡನೇದೇನಿದೆ, ಆಗಲೇ ನಮ್ಮ ಇವ್ರು ಹೇಳ್ದಂಗೆ ದಿಗ್ಗಜ ನಾಯಕರದಾರ ನಮ್ಮಲ್ಲಿ. ಅವ್ರಿಗೆ ನಮ್ದು ಇದೇ ಅನ್ನೋದ ಪರಿಸ್ಥಿತಿ ಅವ್ರಿಗೆ ಗುರ್ತದೆ. ಇನ್ನೊಂದು ಎಸ್.ಎಂ. ಪಳ್ಳಿಗಣ್ಣೆ ಅವ್ರು ಹೇಳಿದ್ರು, ನಾವು ಸುಮಾರು 50ರಿಂದ 100 ಜನ, 50 ಹೇಳಿದ್ರು ಅವರು, 80 to 90 ಪೀಪಲ್ ಬಿಜಾಪುರ ಜಿಲ್ಲೆ, ಅವಳಿ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ ಯಾವುದೇ ಒಂದು ನಾಯಕರಿಗೆ ಬಿಡಲಿಲ್ಲ. ಅವ್ರು ಎಲ್ಲಿ ಮನ್ಯಾಗದಾರ ಆಫೀಸೊಳಗೆ ಹೋಗಿ 2-3 ತಾಸು ತನಕ ಡಿಸ್ಕಷನ್ ಮಾಡಿದೆವು. ಏನು ಒಂದು ಬಿಜಾಪುರ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷದ ಸ್ಥಾನ ಸಲುವಾಗಿ ದೊಡ್ಡ ಹೋರಾಟ ಅದು. ಎಲ್ಲರ ಕಡೆ ಅವರ ಸಾಹೇಬ್ರ ಹತ್ತಕ್ಕಂತೂ 1 ಗಂಟೆ ತನಕ ಕೂತಿದ್ದೆವು ಎಲ್ಲರೂ. ರಾತ್ರಿ 1 ಗಂಟೆ ತನಕ ಆಶ್ವಾಸನೆ ಕೊಟ್ಟಿದ್ರು. ಆಗಿಲ್ಲ. ಈಗ ಅದರ ಬಗ್ಗೆ ನಾವು ಪ್ರತಿ ಸಲನೂ ಬರೀ ನೀವು ನಾಯಕರಿಗೆ ನಿಮ್ಮ ಶಕ್ತಿನ ತೋರಿಸೋ ತಾಕತ್ ನಿಮ್ಮಲ್ಲಿ ಇಲ್ಲ ಅಂತ ಅರ್ಥ ಆಯ್ತಲ್ಲ. ನೋಡಿ, ಅದು ಶಕ್ತಿ ಇದು ಎರಡರೊಳಗೆ ಇರಂಗಿಲ್ಲ. ನೋಡಿ, ಬೇರೆಯವ್ರಂಗೆ ನಾವು ಬ್ಲ್ಯಾಕ್ ಮೇಲ್ ಮಾಡೋರಲ್ಲ. ಬೇರೆ ಸಮಾಜದವ್ರು ಬ್ಲ್ಯಾಕ್ ಮೇಲ್ ಮಾಡಿ ಏನು ಹುದ್ದೆ ಗಿಟ್ಟಿಸ್ತಾರಲ್ಲ, ಅದು ನಾವಲ್ಲ. ನಾವು ಸಮಾಜದ ದೃಷ್ಟಿಯಿಂದ ಪಕ್ಷದ ನಾಯಕರ ಮೇಲೆ ವಿಶ್ವಾಸ ಇಟ್ಕೊಂಡು ನಾವು ಮಾಡ್ತೇವೆ. ಮತ್ತು ನಮ್ಮ ಪಕ್ಷದ ನಾವು ವಿನಂತಿ ಮಾಡ್ತೇವೆ. ಸಾಕಷ್ಟು ಇಟ್ಟಿಲ್ಲ ವಿಶ್ವಾಸ ಇಟ್ಲತ್ತಲ್ಲ ಅವರು. ಏನೋ ಸ್ವಲ್ಪ ನಡೀತದಲ್ಲಪ್ಪ. ನೋಡಿ, ನೀವು ಹೆಂಗೇನು ಓಟ್ ಹಾಕ್ತೀವಿ ಅಂತ ಹೇಳಿದ್ದೀರಲ್ಲ, ಅಂದೇ ಇಲ್ಲ ಇರ್ಬೋದು. ಆದ್ರೆ ಏನಿದೆ ನೋಡಿ, ಒಬ್ಬೊಬ್ಬರು ಸರ್ ಸಾಕಷ್ಟು ಇದು ಮಾಡಿದೆ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಜನ ಪ್ರಯತ್ನ ಬಿಜಾಪುರದಾಗ ಯಾರದಾರ ಅಲ್ಲಿ ಯಾರು ಇದನ್ನಿಲ್ಲ ಅಂತ ಕಾಂಪಿಟೆಂಟ್ ಸ್ಟ್ರಾಂಗ್ ಇಲ್ಲ. ಏನು ಮಾಡ್ಬೋದು ಅಲ್ಲಿ ಆ ಟೈಪ್ ಅಟಿಟ್ಯೂಡಲ್ಲಿ ಬೆಂಗಳೂರದಾಗ ಅದ ನಿಮ್ಮ ಬಗ್ಗೆ. ಈಗ ನಿಮ್ಮ ಪ್ರಶ್ನೆಗೆ ಒಂದು ಉತ್ತರ ನಂದು. ನಮ್ಮ ನಾಯಕರುಗಳು ನಮಗೆ ಕುಸ್ತಿನೇ ಹಿಡಿಯಕ್ಕೆ ಹಚ್ಚಿಲ್ಲ. ನಮ್ಮ ಶಕ್ತಿ ಹೆಂಗೆ ಪ್ರದರ್ಶನ ಮಾಡೋದು? ಕುಸ್ತಿ ಹಿಡಿಯಕ್ಕೆ ಹಚ್ಚಂತ ಹೇಳ್ರಿ, ಶಾಸನ ಸಭೆಗೆ ಬಿಡ ಅಂತ ಹೇಳ್ರಿ, ತೋರಿಸ್ತೇವೆ ನಾವು. ಮುಸ್ಲಿಮರಿಗೆ ಹೆಂಗೆ ಪ್ರತಿನಿಧಿಸಬೇಕು, ಸಾಮಾನ್ಯರಿಗೆ ಹೆಂಗೆ ಪ್ರತಿನಿಧಿಸಬೇಕು, ಸಂವಿಧಾನ ಹೆಂಗೆ ರಕ್ಷಣೆ ಮಾಡಬೇಕು ಅಂತ ಅಂದ್ಬಿಟ್ಟು ಕೆಪಾಸಿಟಿ ಇಲ್ಲ ಅಂತ ತಿಳ್ಕೊಬೇಡ್ರಿ. ನೀವು ಅದನ್ನು ಅಷ್ಟು ಕಡಿಮೆ ಅಂತ ಅರ್ಥ ಮಾಡ್ಕೋಬೇಡ್ರಿ. ನೀವು ನಮ್ಮಲ್ಲಿ ನಾಯಕತ್ವ ಭಾಳ ಇದಾರೆ, ಸಮರ್ಥ ಇದ್ದಾರೆ. ಆದರೆ ಅವರು ಉದ್ದೇಶಪೂರ್ವಕವಾಗಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ನಮ್ಮದು ಅವರಿಗೆ ಶಕ್ತಿ ಗೊತ್ತಿದೆ. ನಮ್ಮ ಮುಂದೆ ಎಕ್ಸ್ಪ್ರೆಸ್ ಮಾಡ್ಯಾರ ಸಾಹೇಬ್ರ, ನಿಮ್ಮ ಮುಂದೆ ಮಾಡೋದು ಬೇರೆ,